ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ಕೆಸೆಟ್ 2024 ಲಾಸ್ಟ್ ಮಿನಿಟ್ ಪ್ರಿಪರೇಷನ್ ಆನ್ ಮಾಸ್ ಕಮ್ಯುನಿಕೇಷನ್ ಪಾರ್ಟ್ 2. ಇದು ಪೇಪರ್ 1 ಅಲ್ಲಿ ಬರುವಂಥ ಕಮ್ಯುನಿಕೇಷನ್ಸ್ ಅಲ್ಲೇ ನಾನು 2 ಭಾಗವನ್ನು ಮಾಡಿರ್ತೇನೆ. ಪಾರ್ಟ್ 1 ಅನ್ನು ಆಲ್ರೆಡಿ ನಿಮಗೆ ಕೊಟ್ಟಿರ್ತೇನೆ. ಇದು ಪಾರ್ಟ್ 2 ಮಾಸ್ ಕಮ್ಯುನಿಕೇಷನ್. ಸೊ ಇದರಲ್ಲಿ ಬರುವಂಥ ಕಡ್ಡಾಯ ಪ್ರಶ್ನೆಗಳು, ಅದೇ ರೀತಿಯಲ್ಲಿ ಯಾವುದೆಲ್ಲ ಕಾನ್ಸೆಪ್ಟ್ಗಳ ಮೇಲೆ ಕ್ವಶನ್ಸ್ ಅನ್ನು ಕೇಳ್ತಾರೆ ಹೇಳುವುದನ್ನು ನಾವಿಲ್ಲಿ ಡಿಸ್ಕಸ್ ಮಾಡುತ್ತಾ ಇದ್ದೇವೆ. ಸ್ನೇಹಿತರೆ, ನನ್ನ ವಿಡಿಯೋನ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದೀರಾ ಅಂತ ಹೇಳಿದರೆ ದಯವಿಟ್ಟು ಸಬ್ಸ್ಕ್ರಿಪ್ಷನ್ ಮಾಡಿ, ಶೇರ್ ಮಾಡಿ, ಅದೇ ರೀತಿಯಲ್ಲಿ ಕಮೆಂಟ್ಸನ್ನು ಕೂಡ ಮಾಡಿ. ನಿಮಗೆ ಯಾವ ರೀತಿಯಾದಂಥ ವಿಡಿಯೋಗಳು ಬೇಕು ಮತ್ತು ಯಾವೆಲ್ಲ ಟಾಪಿಕ್ಗಳ ಮೇಲೆ ವಿಡಿಯೋ ಬೇಕು ಹೇಳೋದನ್ನು ನೀವು ಕಮೆಂಟ್ಸ್ ಮಾಡಿದರೆ ನಾನು ಆದಷ್ಟು ಬೇಗ ಆ ಒಂದು ಕಾನ್ಸೆಪ್ಟ್ಗಳ ಮೇಲೆ ಮತ್ತು ಟಾಪಿಕ್ಗಳ ಮೇಲೆ ನಿಮಗೆ ವಿಡಿಯೋವನ್ನು ಮಾಡಿ ಬೇಗ ಕೊಡ್ತೇನೆ. ಇದು ನಿಮಗೆ ಕೆಸೆಟ್ 2024ಕ್ಕೆ ತುಂಬ ಸಹಾಯಕಾರಿ ಆಗ್ತದೆ ಅಂತ ಹೇಳ್ಬಿಟ್ಟು ನಾನು ಈ ವಿಡಿಯೋನ ಪ್ರಾರಂಭ ಮಾಡ್ತಾ ಇದ್ದೇನೆ. ಬನ್ನಿ ಸ್ನೇಹಿತರೆ, ನೋಡೋಣ. Mass media and society. So it is very important topic in communication. Social media, new form of media. ಸೋಷಿಯಲ್ ಮೀಡಿಯಾಗಳ ಬಗ್ಗೆ ಒಂದು ಅಥವಾ ಎರಡು ಕ್ವಶನ್ಸ್ ಅನ್ನ ಕೆಸೆಟ್ ಎಕ್ಸಾಮ್ ಅಲ್ಲಿ 100% ಕೇಳ್ತಾರೆ. ಸೊ ಅದರಲ್ಲಿ ನಾವು ಸಾಮಾನ್ಯವಾಗಿ ಯೂಸ್ ಮಾಡುವಂತ ಫೇಸ್ಬುಕ್. ಸೊ ಇವಾಗಿನ ಟ್ರೆಂಡ್ ಅಲ್ಲಿ ಫೇಸ್ಬುಕ್, ವಾಟ್ಸಪ್, ಟ್ವಿಟ್ಟರ್, ಇನ್ಸ್ಟಾಗ್ರಾಮ್ ಇವುಗಳ ಮೇಲೆ ಕೂಡ ಕ್ವಶನ್ಸ್ ಅನ್ನ ಕೇಳುವಂತ ಚಾನ್ಸಸ್ ಇರುವಂತದ್ದು. Facebook, it was launched on 4th February 2004 by Mark Zuckerberg. ಸೊ ಮಾರ್ಕ್ ಜುಕ್ಬರ್ಗ್ ಅವರು ಈ ಒಂದು ಫೇಸ್ಬುಕ್ ಅನ್ನ ಫಾರ್ಮ್ ಮಾಡಿರುವಂಥವರು. ಸೊ ಇವರ ನೇಮನ್ನು ಕೂಡ ಮ್ಯಾಚ್ ದ ಫಾಲೋವಿಂಗ್ ಕೊಡುವಂತ ಚಾನ್ಸಸ್ ಇರುತ್ತೆ. ಅದೇ ರೀತಿಯಲ್ಲಿ ಫೇಸ್ಬುಕ್ ಯಾವಾಗ ಲಾಂಚ್ ಆಗಿದೆ ಹೇಳುವಂತ ಕ್ವಶನ್ ಕೂಡ ಕೆಸೆಟ್ ಅಲ್ಲಿ ಕೇಳ್ತಾರೆ. ಇನ್ಸ್ಟಾಗ್ರಾಮ್ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಒನ್, ಇಟ್ ಈಸ್ ಆಲ್ಸೋ ಒನ್ ಆಫ್ ದಿ ಸೋಷಿಯಲ್ ಮೀಡಿಯಾ. ಸೊ ಇಟ್ ವಾಸ್ ಲಾಂಚ್ಡ್ ಬೈ ಕೆವಿನ್ ಸಿಲ್ಸ್ಟ್ರೋಮ್ ಅಂಡ್ ಮೈಕ್ ಕ್ರೇಗರ್ ಇನ್ 2010. ಸೊ ಇದನ್ನು ಕೂಡ ಮ್ಯಾಚ್ ದ ಫಾಲೋವಿಂಗ್ ಕೊಡುವಂತ ಚಾನ್ಸಸ್ ಇರುತ್ತೆ. ಯಾವ ರೀತಿ ಕೊಡ್ತಾರೆ ಅಂತಂದ್ರೆ, ಒಂದ್ ಕಡೆಯಲ್ಲಿ ಫೇಸ್ಬುಕ್, ಇನ್ಸ್ಟಾಗ್ರಾಮು, ಅದೇ ರೀತಿಯಲ್ಲಿ ಟ್ವಿಟ್ಟರ್ ಆಗಿರ್ಬೋದು, ಅದೇ ರೀತಿಯಲ್ಲಿ ಯೂಟ್ಯೂಬ್ ಅಂತ ಹೇಳ್ಬಿಟ್ಟು ಪ್ರೊವೈಡ್ ಮಾಡಿಬಿಟ್ಟು, ಸೊ ಅದು ಎಸ್ಟಾಬ್ಲಿಷ್ ಮಾಡಿರುವಂಥ ಡೇಟ್ಸ್ಗಳನ್ನ ಇನ್ನೊಂದು ಕಡೆಯಲ್ಲಿ ಪ್ರೊವೈಡ್ ಮಾಡ್ಬೋದು. ಅಥವಾ ಸೊ ಅದನ್ನ ಯಾರು ಲಾಂಚ್ ಮಾಡಿರ್ತಾರೆ, ಯಾರು ಅದನ್ನ ಕ್ರಿಯೇಟ್ ಮಾಡಿರ್ತಾರೆ ಹೇಳುವಂಥ ಆಥರ್ ನೇಮನ್ನು ಕೂಡ ಏನ್ ಮಾಡ್ತಾರೆ ಅಂತ ಹೇಳಿ ಅನದರ್ ಸೈಡ್ ಅಲ್ಲಿ ಮ್ಯಾಚ್ ದ ಫಾಲೋವಿಂಗ್ ಕೊಡುವಂತ ಚಾನ್ಸಸ್ ಇರುವಂತದ್ದು. ಸೊ ಇಲ್ಲಿ ಇನ್ಸ್ಟಾಗ್ರಾಮು ಇದನ್ನ 2010 ನಲ್ಲಿ ಲಾಂಚ್ ಮಾಡಿದ್ದಾರೆ. ಟ್ವಿಟ್ಟರ್, ಇಟ್ ವಾಸ್ ಕ್ರಿಯೇಟೆಡ್ ಇನ್ ಮಾರ್ಚ್ 2006 ಬೈ ಜಾಕ್ ಡೋರ್ಸೆ, ನೋ ಗ್ಲಾಸಸ್, ಬಿಜ್ ಸ್ಟೋನ್ ಅಂಡ್ ಈವನ್ ವಿಲಿಯಮ್ಸ್. ಸೊ ಇದನ್ನ 2006ರಲ್ಲಿ ಲಾಂಚ್ ಮಾಡಿರುವಂತವರು. ಸೊ ಇದರಲ್ಲಿ ಜಾಕ್ ಡೋರ್ಸೆ ಹೇಳುವಂತ ಇಂಪಾರ್ಟೆಂಟ್ ಪರ್ಸನ್, ಅವರ ನೇಮನ್ನು ಕೂಡ ಪ್ರೊವೈಡ್ ಮಾಡಬಹುದು, ಅಥವಾ ಇವ್ರು 3 ಜನರಲ್ಲಿ ಯಾರಾದ್ರೂ ಒಬ್ಬರ ಹೆಸರನ್ನು ಕೂಡ ಅಲ್ಲಿ ಕೊಡುವಂತ ಚಾನ್ಸಸ್ ಇರುತ್ತೆ. ಹಾಗೆ ಯೂಟ್ಯೂಬ್. ಸೊ ಇವಾಗ ನಾವು ಮಾಡ್ತಿರುವಂತ ವಿಡಿಯೋಸ್ಗಳು ಯೂಟ್ಯೂಬ್ಗಳಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೇವೆ. ವೆರಿ ಇಂಪಾರ್ಟೆಂಟ್ ನವ ಡೇಸ್, ವೆರಿ ಟ್ರೆಂಡ್ ಅಲ್ಲಿ ಇರುವಂತದ್ದು ಯೂಟ್ಯೂಬ್. ಸೊ ಇಟ್ ವಾಸ್ ಕ್ರಿಯೇಟೆಡ್ ಬೈ ಚಾರ್ಲ್ಡ್ ಹರ್ಲೆ, ಸ್ಟೀವ್ ಚೆನ್ ಅಂಡ್ ಜಾವೇದ್ ಕರೀಂ ಇನ್ 2005. ಸೊ ಕೀಪ್ ಇಟ್ ಇನ್ ಮೈಂಡ್, ವೆರಿ ಇಂಪಾರ್ಟೆಂಟ್ ಈಸ್ ಡೇಟ್ಸ್. ಇಲ್ಲಿ ಫೇಸ್ಬುಕ್ 2004, ಇನ್ಸ್ಟಾಗ್ರಾಮ್ 2010, ಟ್ವಿಟ್ಟರ್ 2006, ಯೂಟ್ಯೂಬ್ 2005. ಸೊ ಯಾವೆಲ್ಲ ಸೋಷಿಯಲ್ ಮೀಡಿಯಾಗಳು ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್ ಬಂದಿದೆ, ಈ ರೀತಿಯಲ್ಲೂ ಕೂಡ ಮ್ಯಾಚ್ ದ ಫಾಲೋವಿಂಗ್ ಮಾಡಲಿಕ್ಕೂ ಕೂಡ ಕೊಡುವಂತ ಚಾನ್ಸಸ್ ಇರುತ್ತೆ. ಓಕೆ. ಸೊ ವಾಟ್ಸಪ್, ಇಟ್ ವಾಸ್ ಫೌಂಡೆಡ್ ಬೈ ಜಾನ್ ಕೌಮ್ ಅಂಡ್ ಬ್ರಿಯನ್ ಆಕ್ಷನ್ ಇನ್ 2009. So next one is blog. It is the short form of web blog, which was coined by John Berger on 17th December 1997. ಸೊ ಬ್ಲಾಗ್ ಹೇಳುವಂಥದ್ರಲ್ಲಿ 1997 ಅಲ್ಲಿ ಲಾಂಚ್ ಮಾಡಿರುವಂಥದ್ದು. ಹಾಗೆ ಇಂಪಾರ್ಟೆಂಟ್ ಇನ್ಸ್ಟಿಟ್ಯೂಷನ್ಸ್ ಆಫ್ ಮಾಸ್ ಮೀಡಿಯಾ. ಸೊ ಪ್ರಸಾರ್ ಭಾರತಿ 23rd November 1997. ವೆರಿ ಇಂಪಾರ್ಟೆಂಟ್ ಡೇಟ್ ಅನ್ನ ನೆನ್ಪಿಟ್ಕೊಳ್ಳಿ. ಪ್ರಸಾರ್ ಭಾರತಿದು 1997 ನಲ್ಲಿ ಲಾಂಚ್ ಆಗಿರುವಂಥದ್ದು. ಸೊ ಆಲ್ ಇಂಡಿಯಾ ರೇಡಿಯೋ, ದಟ್ ಈಸ್ ಆಕಾಶವಾಣಿ, ಸ್ಟಾರ್ಟೆಡ್ ಇನ್ 1920, ಚೇಂಜ್ಡ್ ನೇಮ್ ಟು ಆಲ್ ಇಂಡಿಯಾ ರೇಡಿಯೋ ಇನ್ 1936. ಸೊ ವೆರಿ ಇಂಪಾರ್ಟೆಂಟ್, ಆಕಾಶವಾಣಿ ಅಂತ ಹೇಳ್ಬಿಟ್ಟು ಆಲ್ ಇಂಡಿಯಾ ರೇಡಿಯೋ ಯಾವ ಒಂದು ಇಯರ್ ಅಲ್ಲಿ ಚೇಂಜಸ್ ಆಗಿದೆ ಹೇಳುವಂಥದ್ದು ಕೂಡ ಕ್ವೆಶನ್ಸ್ ಅಲ್ಲಿ ಕೇಳುವಂತ ಚಾನ್ಸಸ್ ಇರುತ್ತೆ. ಹಾಗೆ ದೂರದರ್ಶನ್. So Doordarshan started in 15th September
November 1959 in New Delhi. ಸೊ ನ್ಯೂ ಡೆಲ್ಲಿ ಇದೊಂದು ಹೆಡ್ ಆಫೀಸ್ ಇರುವಂಥದ್ದು. ದೂರದರ್ಶನ ಹೆಡ್ ಆಫೀಸ್ ಎಲ್ಲಿದೆ ಅಂತ ಕೂಡ ಕೇಳಬಹುದು, ಅಥವಾ ಇದು ಯಾವಾಗ ಎಸ್ಟಾಬ್ಲಿಷ್ಮೆಂಟ್ ಆಗಿದೆ, ಸ್ಟಾರ್ಟ್ ಆಗಿರುವಂಥದ್ದು ಯಾವಾಗ ಅಂತ ಹೇಳ್ಬಿಟ್ಟು ಕೂಡ ಕ್ವಶನ್ಸ್ ಅನ್ನು ಕೇಳುವಂಥ ಚಾನ್ಸಸ್ ಮ್ಯಾಕ್ಸಿಮಮ್ ಇರುತ್ತೆ. ಅದೇ ರೀತಿಯಲ್ಲಿ ಪ್ರೆಸ್ ಅಂಡ್ ಪ್ರಿಂಟ್ ಮೀಡಿಯಾ, ದಟ್ ಈಸ್ RNI ಅಂತ ಬಿಟ್ಟು ನಾನು ಹೈಲೈಟ್ ಮಾಡಿದ್ದೇನೆ. ಸೊ ವಾಟ್ ಈಸ್ ದ ಫುಲ್ ಫಾರ್ಮ್ ಆಫ್ RNI? ರಿಜಿಸ್ಟ್ರಾರ್ ಆಫ್ ನ್ಯೂಸ್ ಪೇಪರ್ಸ್ ಫಾರ್ ಇಂಡಿಯಾ. ಸೊ ಈ ರೀತಿ ನೇಮ್ ಅಲ್ಲೂ ಕೂಡ ನಿಮಗೆ ಕೇಳುವಂತ ಚಾನ್ಸಸ್ ಇರುತ್ತೆ. ರಿಜಿಸ್ಟ್ರಾರ್ ಆಫ್ ನ್ಯೂಸ್ ಪೇಪರ್ ಫಾರ್ ಇಂಡಿಯಾ ಅಂತ ಹೇಳ್ಬಿಟ್ಟು ಕೇಳ್ಬಿಟ್ಟು, ಸೊ ಅನದರ್ ಸೈಡ್ ಅಲ್ಲಿ ಪ್ರೆಸ್ ಅಂಡ್ ಪ್ರಿಂಟ್ ಮೀಡಿಯಾ ಅಂತ ಹೇಳ್ಬಿಟ್ಟು ಪ್ರೊವೈಡ್ ಮಾಡಿಬಿಟ್ಟು ಮ್ಯಾಚ್ ದ ಫಾಲೋವಿಂಗ್ ಕೂಡ ಪ್ರೊವೈಡ್ ಮಾಡ್ತಾರೆ. ಸ್ಟಾರ್ಟೆಡ್ ಇನ್ 1956 ಆನ್ ದ ರೆಕಮೆಂಡೇಶನ್ಸ್ ಆಫ್ ದ ಫಸ್ಟ್ ಪ್ರೆಸ್ ಕಮಿಷನ್ಸ್ ಇನ್ 1953. ಸೊ 1953 ಅಲ್ಲಿ ಇದೇನಾಗಿದೆ, ಆಲ್ರೆಡಿ ಸ್ಟಾರ್ಟ್ ಆಗಿಬಿಟ್ಟು 1956 ಅಲ್ಲಿ ಇದು ನೆಕ್ಸ್ಟ್ ಟೋಟಲಿ ಸ್ಟಾರ್ಟ್ ಆಗಿರುವಂಥದ್ದು. ಸೊ dear friends, next is a Press Council of India, that is PCI. It was set up by Government of India in 1966. Then NAM News Network, ಇದನ್ನ NNN ಅಂತ ಕೂಡ ಕರೀತಾರೆ, ದಟ್ ಈಸ್ ನಮ್ ನ್ಯೂಸ್ ನೆಟ್ವರ್ಕ್. ಸೊ ವೆರಿ ಇಂಪಾರ್ಟೆಂಟ್, ಇಲ್ಲಿ ಟ್ರಿಬಲ್ N ಅಂತ ಕೊಡ್ತಾರೆ. ನಿಮ್ಗೆ ಯಾವುದೇ ರೀತಿ ಕೂಡ ಫುಲ್ ಫಾರ್ಮ್ NAM ನಮ್ ನ್ಯೂಸ್ ನೆಟ್ವರ್ಕ್ ಅಂತ ಕೊಡೋದಿಲ್ಲ, ಟ್ರಿಬಲ್ N ಅಂತ ಕೊಟ್ಬಿಟ್ಟು ಅಥವಾ PCI ಅಂತ ಕೊಡ್ತಾರೆ ಒಂದ್ ಸೈಡ್ ಅಲ್ಲಿ. ಇದರ ಡೇಟ್ಸ್ ಗಳನ್ನ ಅನದರ್ ಸೈಡ್ ಅಲ್ಲಿ ಪ್ರೊವೈಡ್ ಮಾಡ್ತಾರೆ. ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಗಳು. ಇವುಗಳ ನೇಮ್ ಅನ್ನ ಮತ್ತು ಇವುಗಳ ನೇಮ್ ಗಳನ್ನ ಕೂಡ ನೀವೇನ್ ಮಾಡಬೇಕು, ಡೇಟ್ ಮತ್ತು ನೇಮ್ ಗಳನ್ನ ಕರೆಕ್ಟ್ ಆಗಿ ನೀವು ಬರ್ಕೊಂಡು ಇದನ್ನ ಮ್ಯಾಕ್ಸಿಮಮ್ ಪ್ರಾಕ್ಟೀಸಸ್ ಮಾಡ್ಕೊಂಡಿದ್ರೆ ಒಂದು ಕ್ವಶನ್ಸ್ ಅನ್ನ ಕೇಳಿದ್ರೆ ಅದು ನಿಮ್ಗೆ ಹೆಲ್ಪ್ ಆಗುವಂಥದ್ದು. ಸೊ ಕೆಸೆಟ್ ಅಲ್ಲಿ ಇವನ್ ಒಂದು ಕ್ವಶನ್ಸ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು. ಯಾಕಂತ ಹೇಳಿದ್ರೆ ಕಟ್ ಆಫ್ ಗಳು ಬರುವಾಗ ಒಂದೊಂದು ಕ್ವಶನ್ಸ್ ಗಳು ಮಿಸ್ ಆಗುವಂತ ಚಾನ್ಸಸ್ ಇರುತ್ತೆ. ಅದರಿಂದ ಯಾವುದೇ ಕ್ವಶನ್ಸ್ ಅನ್ನು ಕೂಡ ನೀವು ಕೆಸೆಟ್ ಮತ್ತು NET ಎಕ್ಸಾಮ್ ಗೆ ಸ್ಟಡಿ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ನೆಗ್ಲೆಕ್ಟ್ ಮಾಡುವಂಥದ್ದು ಇರೋದೇ ಇಲ್ಲ. ಸೊ ಯು ಹ್ಯಾವ್ ಟು ಪ್ರಿಪೇರ್ ಆನ್ ಎವ್ರಿ ಕ್ವಶನ್ಸ್ ಅಂಡ್ ಅ ಸಿಂಗಲ್ ಕ್ವಶನ್ಸ್ ಮೇಲೆ ಕೂಡ ನೀವು ಕಾನ್ಸಂಟ್ರೇಷನ್ ಮಾಡಬೇಕು. ಸಿಂಗಲ್ ಕ್ವಶನ್ಸ್ ಅನ್ನು ಕೂಡ ನೀವು ತಪ್ಪು ಮಾಡಲೇಬಾರದು. ಸೊ ಸಿಂಗಲ್ ಕ್ವಶನ್ಗೂ ಕೂಡ ನೀವು ಇಲ್ಲಿ ಇಂಪಾರ್ಟೆನ್ಸ್ ಅನ್ನ ಕೊಡಬೇಕು, ರೆಸ್ಪೆಕ್ಟ್ ಅನ್ನ ಕೊಡಬೇಕಾಗ್ತದೆ. ಆಗ ಮಾತ್ರ ನಾವು ಕೆಸೆಟ್ ಗಳನ್ನ NET ಗಳನ್ನ ಕ್ಲಿಯರ್ ಮಾಡಲಿಕ್ಕೆ 100% ಚಾನ್ಸಸ್ ಇರುವಂತದ್ದು. ಸೊ ನೆಕ್ಸ್ಟ್ ಒನ್ ಈಸ್ ಸೆಂಟ್ರಲ್ ಬೋರ್ಡ್ ಆಫ್ ಫಿಲ್ಮ್, founded in 1956. Then Children's Film Society India, founded in 1955. And Film and Television Institute of India, set up in 1960. And Indian Institute of Mass Communication, IIMC, 17th August 1965. ಸೊ ಇವೆಲ್ಲವೂ ಕೂಡ ಏನಾಗುತ್ತೆ ಅಂತಂದ್ರೆ, ಸೊ ಇಲ್ಲಿ ಮಾಸ್ ಮೀಡಿಯಾ ಕಮ್ಯುನಿಕೇಶನ್ಸ್ ಅಲ್ಲಿ ಬರುವಂತ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ಗಳು. ಇದನ್ನ ಏನ್ ಮಾಡ್ಬೇಕಂತಂದ್ರೆ, ನೀವು ಇಲ್ಲಿ ಡೇಟ್ ವೈಸ್ ಅಲ್ಲಿ ಅದನ್ನ ಅರೇಂಜ್ ಮಾಡ್ಕೊಂಡ್ಬಿಟ್ಟು ಒಂದು ಕಡೆಯಲ್ಲಿ ನೀವು ಸ್ಮಾಲ್ ನೋಟ್ಬುಕ್ ಅನ್ನ ಮಾಡ್ಕೊಳ್ಳಿ. ಅದನ್ನ ರೆಗ್ಯುಲರ್ ಆಗಿ ನೋಡ್ತಾ ಇದ್ದಿದ್ರೆ ನಿಮ್ಗೆ ಒಂದು ಕ್ವಶನ್ಸ್ ಅನ್ನ ಕೂಡ ಅಲ್ಲಿ ಸೊಲ್ಯೂಷನ್ ಮಾಡ್ಕೊಳ್ಳಿಕ್ಕೆ ನಿಮ್ಗೆ ಈಸಿ ಆಗುವಂಥದ್ದು. ಸೊ ಡಿಯರ್ ಫ್ರೆಂಡ್ಸ್, ಸೊ ಇದು ಮಾಸ್ ಮೀಡಿಯಾ ಕಮ್ಯುನಿಕೇಶನ್ಗಳ ಮೇಲೆ ಇರುವಂತ ಇಂಪಾರ್ಟೆಂಟ್ ಕ್ವಶನ್ಸ್. ಸೊ ಇವೆಲ್ಲ ಡೇಟ್ಸ್ ಮತ್ತು ಅದರ ಆಥರ್ಸ್ ಮತ್ತು ಯಾವುದೆಲ್ಲ ಕಾನ್ಸೆಪ್ಟ್ ಇದೆ ಅದನ್ನ ಕರೆಕ್ಟ್ ಆಗಿ ನೀವು ಹ್ಯಾಂಡಲ್ ಮಾಡ್ಕೊಂಡಿದ್ರೆ ಎಕ್ಸಾಮ್ ಅಲ್ಲಿ ಚೆನ್ನಾಗಿ ನಿಮ್ಗೆ ಅದಕ್ಕೆ ಆನ್ಸರ್ ಮಾಡ್ಲಿಕ್ಕಾಗತ್ತೆ. ಸೊ ಯಾರೆಲ್ಲ ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಕಮೆಂಟ್ ಗಳನ್ನ ಮಾಡೋದನ್ನ ಮರಿಬೇಡಿ. ಕಮೆಂಟ್ ಮಾಡಿ, ಲೈಕ್ ಮಾಡಿ ಮತ್ತು ಈ ವಿಡಿಯೋಗಳನ್ನ ಉಳಿದವರಿಗೂ ಕೂಡ ಶೇರ್ ಮಾಡಿ. ನಮ್ಮ ಮೇನ್ ಉದ್ದೇಶ ಏನಂತಂದ್ರೆ ಪ್ರತಿಯೊಬ್ಬರ ಎಕ್ಸಾಮ್ಗಳು ಕೂಡ ತುಂಬಾ ಚೆನ್ನಾಗಾಗಬೇಕು. ಸೊ ಯಾರೆಲ್ಲ ತುಂಬಾ ಚೆನ್ನಾಗಿ ಸ್ಟಡಿ ಮಾಡಿರ್ತೀರಾ ಅವರ ಎಕ್ಸಾಮ್ ಕ್ಲಿಯರ್ ಆಗಿಬಿಟ್ಟು ಅವರಿಗೆ ಸರ್ಟಿಫಿಕೇಟ್ ಸಿಗಬೇಕು ಹೇಳುವಂತ ನಮ್ಮ ಉದ್ದೇಶ. ಅದರಿಂದ ಇನ್ನೂ ಕೂಡ ನಾವು ಹೆಚ್ಚಿನ ಒಂದು ಶ್ರಮ ಹಾಕಿಬಿಟ್ಟು ನಿಮಗೆ ಆದಷ್ಟು ಬೇಗ ಉಳಿದಂತ ವಿಡಿಯೋಗಳನ್ನು ಕೂಡ ಪ್ರೊವೈಡ್ ಮಾಡ್ತೇವೆ. ಆದಷ್ಟು ಬೇಗ ನಿಮ್ಮೆಲ್ಲರ ಎಕ್ಸಾಮ್ಗಳು ಕೂಡ ಚೆನ್ನಾಗಾಗಲಿ ಅಂತ ಹೇಳ್ಬಿಟ್ಟು ನಿಮಗೆ ಶುಭ ಹಾರೈಸ್ತೇನೆ. ಥ್ಯಾಂಕ್ ಯು.